ತರಗತಿ 8 ವಿಷಯ ಸಾಮಾನ್ಯ ವಿಜ್ಞಾನ ಪಾಠ 7 ಲೋಹಗಳು ಅಲೋಹಗಳು. ಮಕ್ಕಳೇ, ನಾವು ನಮ್ಮ ದೈನಂದಿನ ಜೀವನದಲ್ಲಿ ವಿವಿಧ ಲೋಹದ ವಸ್ತುಗಳನ್ನು ಬಳಸುತ್ತೇವೆ. ನಾವು ಅಡುಗೆಗೆ ಲೋಹದ ಪಾತ್ರೆಗಳನ್ನು ಬಳಸುತ್ತೇವೆ. ಅದೇ ರೀತಿ ಚಿನ್ನ, ಬೆಳ್ಳಿಯಂತಹ ಲೋಹಗಳಿಂದ ಮಾಡಿದ ಆಭರಣಗಳನ್ನು ಬಳಸುತ್ತೇವೆ. ನಮ್ಮ ವಾಹನಗಳು, ಪೀಠೋಪಕರಣಗಳು, ಬೀಗಗಳು ಮತ್ತು ಬಾಗಿಲಿನ ಹಿಂಜ್ಗಳು ಸಹ ಲೋಹದಿಂದ ಮಾಡಲ್ಪಟ್ಟಿವೆ. ಲೋಹ ಮತ್ತು ಅಲೋಹ ಪದಗಳು ಸಂಪೂರ್ಣವಾಗಿ ಗುಣಲಕ್ಷಣಗಳಿಗೆ ಸಂಬಂಧಿಸಿದೆ. ಗುಣಲಕ್ಷಣಗಳನ್ನು ಅಥವಾ ತತ್ವಗಳನ್ನು 3 ವಿಧಗಳಾಗಿ ವರ್ಗೀಕರಿಸಲಾಗಿದೆ ಎಂದು ನೀವು ಈಗಾಗಲೇ ಓದಿದ್ದೀರಿ. ಹಾಗಾದರೆ ಗುಣಲಕ್ಷಣಗಳನ್ನು ಯಾವ 3 ವಿಧಗಳಾಗಿ ವರ್ಗೀಕರಿಸಲಾಗಿದೆ ಹೇಳಿ? ಸರ್, ಲೋಹಗಳು, ಅಲೋಹ ಮತ್ತು ಉಪಲೋಹ. ಖಂಡಿತವಾಗಿಯೂ ಸರಿ. ಈ ಗುಣಲಕ್ಷಣಗಳನ್ನು 3 ವಿಧಗಳಾಗಿ ವರ್ಗೀಕರಿಸಲಾಗಿದೆ: ಲೋಹಗಳು, ಅಲೋಹಗಳು ಮತ್ತು ಉಪಲೋಹಗಳು. ಸರಿ, ಈಗ ಹೇಳಿ, ನಾವು ದೈನಂದಿನ ಜೀವನದಲ್ಲಿ ಯಾವ ಲೋಹಗಳು ಮತ್ತು ಅಲೋಹಗಳನ್ನು ಬಳಸುತ್ತೇವೆ? ಸರ್, ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಲ್ಯೂಮಿನಿಯಂ, ತಾಮ್ರ, ಕಬ್ಬಿಣ, ಸ್ಟೇನ್ಲೆಸ್ ಸ್ಟೀಲ್ ನಂತಹ ಲೋಹಗಳನ್ನು ಮತ್ತು ಕ್ಲೋರಿನ್, ಆಕ್ಸಿಜನ್, ಅಯೋಡಿನ್ ಮುಂತಾದ ಅಲೋಹಗಳನ್ನು ಬಳಸುತ್ತೇವೆ. ಸರಿಯಾಗಿದೆ. ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಅಥವಾ ಪದಾರ್ಥಗಳು ಗುಣಲಕ್ಷಣಗಳು, ಸಂಯುಕ್ತಗಳು ಅಥವಾ ಅವುಗಳ ಮಿಶ್ರಣಗಳಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಈಗ ನಾವು ಲೋಹಗಳು, ಅಲೋಹಗಳು ಮತ್ತು ಉಪಲೋಹಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅಧ್ಯಯನ ಮಾಡಲು ಹೊರಟಿದ್ದೇವೆ. ಮೊದಲು ಲೋಹದ ಬಗ್ಗೆ ತಿಳಿಯೋಣ. ಲೋಹಗಳು. ಲೋಹವು ಉತ್ತಮ ಶಾಖ ಮತ್ತು ವಿದ್ಯುತ್ ವಾಹಕವಾಗಿದೆ ಮತ್ತು ಅದರ ಹೊಳೆಯುವ ಮೇಲ್ಮೈ ಬೆಳಕನ್ನು ಪ್ರತಿಫಲಿಸುತ್ತದೆ. ಲೋಹಗಳು ತನ್ಯತೆಯನ್ನು ಹೊಂದಿವೆ, ಅಂದರೆ ಲೋಹಗಳನ್ನು ಎಳೆದು ಅವುಗಳ ತಂತಿಗಳನ್ನಾಗಿ ಮಾಡಬಹುದು. ಲೋಹಗಳು ಧನಾತ್ಮಕ ಆವೇಶದ ಅಯಾನುಗಳನ್ನು ಧನಾತ್ಮಕ ಅಯಾನು ಅಂದರೆ ಕ್ಯಾಟಯಾನುಗಳನ್ನು ರೂಪಿಸಲು ತಮ್ಮ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತವೆ. ಚಿನ್ನ, ಬೆಳ್ಳಿ, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸೋಡಿಯಂ, ಪ್ಲಾಟಿನಂ ಇವು ಲೋಹಗಳಾಗಿವೆ. ಬನ್ನಿ ಈಗ ಲೋಹಗಳ ಗುಣಲಕ್ಷಣಗಳನ್ನು ನೋಡೋಣ. ಲೋಹಗಳ ಭೌತಿಕ ಗುಣಲಕ್ಷಣಗಳು ಭಾಗ 1. ಲೋಹಗಳ ವಿವಿಧ ಗುಣಲಕ್ಷಣಗಳೆಂದರೆ ಲೋಹತ್ವ, ಹೊಳಪು, ಗಡಸುತನ, ತನ್ಯತೆ, ಮೃದುತ್ವ, ಶಾಖವಾಹನ, ವಿದ್ಯುತ್ವಾಹಕತೆ, ಸಾಂದ್ರತೆ, ಕರಗುವ ಮತ್ತು ಕುದಿ ಬಿಂದುಗಳು ಮತ್ತು ಧ್ವನಿವಾಹಕವಾಗಿದೆ. ಹಾಗಾದರೆ ಮೊದಲನೆಯದಾಗಿ ಲೋಹಗಳ ಸ್ಥಿತಿಯ ಬಗ್ಗೆ ತಿಳಿಯೋಣ. 1. ಸ್ಥಿತಿ. ಲೋಹಗಳು ನಮಗೆ ಘನ ಸ್ಥಿತಿಯಲ್ಲಿ ಮಾತ್ರ ಗೋಚರಿಸುತ್ತವೆ. ಆದರೆ ಕೆಲವು ಲೋಹಗಳು ಈ ಲೋಹದ ಸ್ಥಿತಿಗೆ ಅಪವಾದಗಳಾಗಿವೆ. ಗ್ಯಾಲಿಯಂ ಮತ್ತು ಪಾದರಸದಂತಹ ಲೋಹಗಳು ಕೋಣೆಯ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿರುತ್ತವೆ. ನನಗೆ ಒಂದು ವಿಷಯ ಹೇಳಿ. ನೀವು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ತಾಪಮಾನವನ್ನು ಅಳೆಯಲು ಥರ್ಮಾಮೀಟರ್ ಮತ್ತು ರಕ್ತದೊತ್ತಡವನ್ನು ಅಳೆಯಲು ಸ್ಪಿಗ್ಮೋಮಾನೋಮೀಟರ್ ಅನ್ನು ಬಳಸುತ್ತಾರೆ. ಇದರಲ್ಲಿ ಯಾವ ಲೋಹವಿದೆ? ಸರ್, ಪಾದರಸ. ಇದು ಒಂದು ಲೋಹವಾಗಿದೆ. ಸರಿಯಾಗಿದೆ. ಥರ್ಮಾಮೀಟರ್ ಅಥವಾ ಸ್ಪಿಗ್ಮೋಮಾನೋಮೀಟರ್ನ ಟ್ಯೂಬ್ ಒಂದು ಕಂದು ಬಣ್ಣದ ಹೊಳೆಯುವ ಲೋಹದಿಂದ ಮಾಡಲ್ಪಟ್ಟಿದೆ. ಅದೇ ಪಾದರಸ. ಇದು ದೇಹದ ಉಷ್ಣತೆ ಅಥವಾ ರಕ್ತದೊತ್ತಡದಲ್ಲಿನ ಏರಿಳಿತಗಳನ್ನು ವಿಸ್ತರಿಸುತ್ತದೆ. 2. ಕಾಂತಿ, ಲಸ್ಟರ್ ಅಥವಾ ಹೊಳಪು. ಸುಣ್ಣ ಅಥವಾ ಬೂದಿಯಿಂದ ಉಜ್ಜಿದ ಲೋಹದ ಪಾತ್ರೆಯನ್ನು ನೀವು ಎಂದಾದರೂ ನೋಡಿದ್ದೀರಾ? ಉಜ್ಜಿದ ನಂತರ ಆ ಪಾತ್ರೆಯು ಹೊಳೆಯುತ್ತದೆ ಮತ್ತು ಬೆಳಕಿನ ಪ್ರತಿಫಲನವು ಪಾತ್ರೆಯಲ್ಲಿ ಗೋಚರಿಸುತ್ತದೆ. ಇದರಿಂದಾಗಿಯೇ ಲೋಹದ ಪಾತ್ರೆಗಳು ಹೊಳೆಯುವಂತೆ ಕಾಣುತ್ತವೆ. ಉದಾಹರಣೆಗೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು, ತಾಮ್ರದ ಪಾತ್ರೆಗಳು.
3. ಕಠಿಣತೆ. ನೀವು ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಪಾತ್ರೆಗಳನ್ನು ನೋಡಿರಬೇಕು. ಈ ಪಾತ್ರೆಗಳು ತುಂಬಾ ಗಟ್ಟಿಯಾಗಿರುತ್ತವೆ. ಸಾಮಾನ್ಯವಾಗಿ ಲೋಹವು ಮೃದುವಾಗಿರುವುದಿಲ್ಲ. ಲೋಹವು ಗಟ್ಟಿಯಾಗಿರುತ್ತದೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನು ಹೊರತುಪಡಿಸಿ ಇವುಗಳು ಮೃದುವಾಗಿರುತ್ತವೆ ಮತ್ತು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಲ್ಪಡುತ್ತವೆ. 4. ತನ್ಯತೆ. ನೀವು ಲೋಹದ ತಂತಿಯನ್ನು ನೋಡಿರಬೇಕು. ನಿಮ್ಮ ಮನೆಯ ವಿದ್ಯುತ್ ಕ್ಷೇತ್ರದೊಳಗೆ ವಿದ್ಯುತ್ ಸಾಗಿಸುವ ತಂತಿಗಳು ಲೋಹದಿಂದ ಮಾಡಲ್ಪಟ್ಟಿವೆ. ಅಕ್ಕಸಾಲಿಗನು ಆಭರಣಗಳನ್ನು ಮಾಡಲು ರಂಧ್ರಗಳ ಮೂಲಕ ಚಿನ್ನ, ಬೆಳ್ಳಿಯ ತಂತಿಯನ್ನು ಎಳೆದಾಗ ಲೋಹವು ವಿಸ್ತರಿಸುತ್ತದೆ ಮತ್ತು ಅದರಿಂದ ತಂತಿಗಳು ರೂಪುಗೊಳ್ಳುತ್ತವೆ. ಆದ್ದರಿಂದ ತನ್ಯತೆ ಲೋಹದ ಒಂದು ಗುಣ ಎಂದು ನಾವು ಹೇಳಬಹುದು.